ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಅಂಜು ವ್ಲಾಗ್ಸ್ ಕನ್ನಡದಿ ಅಂತ. ತುಂಬ ದಿನಗಳ ನಂತರ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಮಗು ಇದ್ದಿದ್ದ ಕಾರಣ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ನಮ್ಮ ಹಸ್ಬೆಂಡು ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿದೆ ಅಂದರು. ಸೊ ಅದಕ್ಕಾಗಿ ಇವತ್ತು ಹಾಲು ಖೀರ್ ಮಾಡ್ತಿದ್ದೀನಿ. ಸೊ 10 ನಿಮಿಷದಲ್ಲಿ ಬೇಗನೆ ಟಕ್ಕಂತ ಹಾಲು ಖೀರ್ ಮಾಡ್ಬೋದು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ. ಜೊತೆಗೆ ಅದಕ್ಕೆ 1 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ನೆಕ್ಸ್ಟು ಒಂದು ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದು ಕಾದಿದ ನಂತರ ಅದಕ್ಕೆ ಒಂದು 3 ಏಲಕ್ಕಿ, ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅದು ಫುಲ್ ಬ್ರೌನಿಷ್ ಆಗೋ ಥರ ಮಾಡ್ಕೋಬೇಕು. ಅದಾಗಿದ ನಂತರ ಅದನ್ನು ತೆಗೆದಿಟ್ಕೊಂಡು ಅದೇ ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಇರುತ್ತೆ, ಅದೇ ತುಪ್ಪಕ್ಕೇ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಶಾವಿಗೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಶಾವಿಗೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲೇ. ಈಗ ಹಾಲು ಕೂಡ ಕುದೀತಾ ಇದೆ. ಹಾಲು ಒಂದು 5 ಮಿನಿಟ್ಸ್ ಆದರೂ ಕುದಿಬೇಕು ಚೆನ್ನಾಗಿ. ಅದು ಹಸಿ ಸ್ಮೆಲ್ ಹೋಗಬೇಕು. ಹಾಗಾಗಿ ಆ ಹಸಿ ಸ್ಮೆಲ್ ಹೋಗಿದ ನಂತರ ಅದಕ್ಕೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕೋ, ಸ್ವಲ್ಪ ಕಮ್ಮಿ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಸಕ್ಕರೆ ಕರಗಿದ ನಂತರ ಅದಕ್ಕೆ ನಾನು ಬಾದಾಮಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಬಾದಾಮಿ ಪೌಡ್ರ್ ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗೇ ಇರುತ್ತೆ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕುದ್ದಿದ ನಂತರ ಫ್ರೈ ಮಾಡಿಟ್ಕೊಂಡಿದ್ದಂಥ ಶಾವಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬೇಯೋವರೆಗೂ ಸ್ವಲ್ಪ ಹಾಗೆ ಕೈ ಆಡಿಸಿ ಚೆನ್ನಾಗಿ ಕುದಿ ಬಂದ ಮೇಲೆ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಅದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆ, ಈಗ ಅದನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ ಸ್ಮೆಲ್ಲು ಬರೋದು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನಾನೀಗ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಒಂದು ಕುದಿ ಬಂತು. ಅದಕ್ಕೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ 10 ನಿಮಿಷದಲ್ಲಿ ಪಾಯಸ ರೆಡಿ ಆಗುತ್ತೆ. ಜೊತೆಗೆ ನಾನು ಇವಾಗ ಬೋಂಡ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬರೀ ಸ್ವೀಟ್ ಇದ್ದರೆ ಚೆನ್ನಾಗಿರಲ್ಲ, ಸ್ವೀಟ್ ಜೊತೆ ಖಾರ ಇದ್ದರೆ ತುಂಬಾ ಇರುತ್ತೆ. ಸೊ ಅದಕ್ಕೆ ಬೋಂಡ ಮಾಡ್ಕೊತಾ ಇದ್ದೀನಿ. 4ರಿಂದ 5 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಕಡಲೆ ಹಿಟ್ಟು, ಹಾಗೆ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸೋಡಾ ಹಾಕಿ ನಂತರ ನಾನು ಸ್ವಲ್ಪ ಹೊತ್ತಾದಮೇಲೆ ಕಾಯ್ದಿರೋಂಥ ಎಣ್ಣೆಗೆ ಬೋಂಡ ಹಾಕ್ತಾಯಿದ್ದೀನಿ. ಸೊ ಹಾಲು ಖೀರ್ ಜೊತೆ ಬೋಂಡ ತಿಂದರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.